ಇವತ್ತು ಹೊಲಕ್ಕೆ ಹೋಗೋದಕ್ಕೆ ಯಾಕೆ ಮನಸ್ಸೇ ಬರ್ತಾ ಇಲ್ಲ. ಮರಳಿ ಮನೆಗೆ ಹೋಗೋಣವೇ? ಅಲ್ಲ ರೀ, ಮನೇಲಿದ್ದಾಗ ಹೊಲಕ್ಕೆ ಹೋಗೋಣ ನಡೀರಿ ಅಂತೀರಿ, ಈಗ ಅರ್ಧ ದಾರಿ ಬಂದಿರಿ ಮತ್ತೆ ಮನೆಗೆ ಹೋಗೋಣ ಅಂತಿದ್ದೀರಲ್ಲ, ಏನಾಗಿದೆ ನಿಮಗೆ? ಏನಾಗಿದೆ ಅನ್ನೋದ್ರಲ್ಲಿ ಏನಿದೆ ಸಾಲ? ನೋಡಲಿ, ಸುತ್ತಮುತ್ತ ಒಣಗಿ ನಾಶವಾಗಿರೋ ಹಚ್ಚಿ ಗಿಡಗಳನ್ನು ಇದನ್ನೆಲ್ಲ ಕಂಡು ಯಾವ ಸಂತೋಷದಿಂದ ಕುಳಿತುಕೊಳ್ಳೋಣ ಶಾರದಾ? ಆ ಹೊಲದಲ್ಲಿ ಹೋಗಿ ರೀ, ಈ ಬರ ನಮಗಷ್ಟೇ ಬಂದಿಲ್ಲ, ಇಡೀ ಸಮಾಜಕ್ಕೆ ಬಂದಿದೆ ಅಂದಾಗ ನಾವು ನಮ್ಮ ಹೊಲ ನೋಡಿಕೊಂಡು ಬರೋಣ. ನಾವು ಎಲ್ಲಿಯ ತನಕ ಮರಗಿಡಗಳನ್ನು ಕಡಿಯುತ್ತೇವೆ, ನಾವು ಎಲ್ಲಿಯ ತನಕ ಅರಣ್ಯವನ್ನು ನಾಶ ಮಾಡುತ್ತೇವೆ, ಅಲ್ಲಿಯ ತನಕ ನಮಗೆ ಬರಗಾಲ ತಪ್ಪಿದ್ದಲ್ಲ ಶಾರದಾ, ಬರಗಾಲ ತಪ್ಪಿದ್ದಲ್ಲ. ಶಾರದಾ ನೋಡು ಶಾರದಾ, ನೀನೇ ನೋಡು, ನೀರಿಗಾಗಿ ಆಶಿದ ಬಾಯಿ ತೆಗೆದ ತಾಯಿಯನ್ನು, ಈ ತಾಯಿಯ ದಾಹವನ್ನು ಕಂಡು ಆ ಮಳೆರಾಯನಿಗೆ ಸ್ವಲ್ಪವಾದರೂ ಕರುಣೆ ಬಂದಿದ್ದರೆ ಈ ತಾಯಿಯ ದಾಹ ಅಲ್ಪ ಮಟ್ಟಿಗಾದರೂ ತೀರಬಹುದಿತ್ತು ಅಲ್ಲವೇ ಶಾರದಾ? ಹೌದು ಸ್ವಾಮಿ, ಆ ಮಳೆರಾಯನಿಗೆ ಎಲ್ಲಿಂದ ಕರುಣೆ ಬರಬೇಕು? ಅಂತ ಕರುಣೆ ನಮ್ಮ ಮೇಲಿದ್ದರೆ ಆ ಮಳೆರಾಯ ಈ ರೈತರಿಗೆ ಎಷ್ಟೋ ಸಂತೋಷ ಕೊಡ್ತಾ ಇದ್ದ. ಅನಂತ ಸಾಗರ ಎಲ್ಲಿಂದ ಬರಬೇಕು ಶಾರದಾ ರೈತನಿಗೆ? ಅನಂತ ಸಾಗರ. ಹೋದ ವರ್ಷ ಮಳೆಯಾಗಿದೆಯಂದ್ರು ಈ ವರ್ಷ ಪ್ರತಿಯೊಬ್ಬ ರೈತ ಎತ್ತರ ತಂದು ಒಕ್ಕಲತನವನ್ನು ಮಾಡಿ ತನ್ನ ಹತ್ತಿರ ಹಣವಿರಿದ್ದರು ಬೇರೆಯವರ ಹತ್ರ ಸಾಲ ತೆಗೆದುಕೊಂಡು ಬಂದು ಈ ಭೂಮಿ ತಾಯಿಗೆ ಬೀಜವನ್ನು ಹಾಕಿದ. ಆದರೆ ಆ ಮಳೆರಾಯ ಕೈ ಕೊಟ್ಟಾಗ ರೈತ ತನ್ನ ಜೀವನದಲ್ಲಿ ನೊಂದುಕೊಂಡು 50,000 ರೂಪಾಯಿಗೆ ಬಂದ ಎತ್ತುಗಳನ್ನು 10,000ಕ್ಕೆ ಮಾರಿ ಬೀಜ ಗೊಬ್ಬರದ ಸಾಲವನ್ನು ಮೈ ಮೇಲೆ ಹಾಕಿಕೊಂಡು ಬಡ್ಡಿ ಸಾಲದಲ್ಲಿ ಕೊಳೆಯುತ್ತಿದ್ದಾನೆ ಶಾರದಾ ಈ ನನ್ನ ರೈತ. ಈ ರೀತಿಯಾದರೆ ರೈತ ಯಾವ ಸುಖಕ್ಕೋಸ್ಕರ ಮಾಡಬೇಕು ಶಾರದಾ? ಸ್ವಾಮಿ, ನೀವು ಹೇಳುವ ಮಾತು ಸತ್ಯವಿದೆ. ನೋಡಿ ಸ್ವಾಮಿ, ಮೇಲಿಂದ ಮೇಲೆ ಆ ರೈತನಿಗೆ ಪೆಟ್ಟು ಬಿದ್ದಾಗ ಆ ರೈತ ಬಾಳುವುದು ತುಂಬಾ ಕಷ್ಟವಾಗುತ್ತದೆ. ಅಂದಾಗ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕು? ಎಲ್ಲಿಂದ ಸರ್ಕಾರ ರೈತನಿಗೆ ಎಲ್ಲಿಂದ ಕೊಡಬೇಕು ಶಾರದಾ? ರೈತನಿಗೆ ಸರ್ಕಾರ ರೈತನಿಗೆ ಸಹಾಯ ಮಾಡುತ್ತಾ ರೈತನಿಂದಲೇ ಅದನ್ನು ಕಟ್ಟಬೇಕು ಇದನ್ನು ಕಟ್ಟಬೇಕು ಅಂತೇಳಿ ವರ್ಷಕ್ಕೆ 10 ರಿಂದ 20,000 ವಸೂಲಿ ಮಾಡುತ್ತೆ ಈ ದಲ್ಲಾಳಿಗಳ ಸರ್ಕಾರ. ಒಬ್ಬ ಸರ್ಕಾರಿ ನೌಕರಸ್ಥ ಸತ್ತರೆ ಸರ್ಕಾರ ಅವರ ಕುಟುಂಬಕ್ಕೆ ಸಾಕಷ್ಟು ಹಣ ಕೊಡುತ್ತದೆ. ಆದರೆ ಈ ಜಗತ್ತಿಗೆ ಅನ್ನ ಕೊಡುವ ರೈತ ಸತ್ತರೆ ಅವರ ಕುಟುಂಬದ ಉದ್ಧಾರಕ್ಕೆ ಹಣ ಕೊಡಲು ಬೇಡ ಶಾರದಾ, ಹಣ ಕೊಡಲು ಬೇಡ. ಅವರ ಹಣ ನೋಡಲು ಕೂಡ ಯಾವ ಸರ್ಕಾರನೂ ಬರುವುದಿಲ್ಲ ಶಾರದಾ. ಈ ರೀತಿಯಾದರೆ ಸರ್ಕಾರದಿಂದ ಏನಿದೆ ಶಾರದಾ? ರೈತನಿಗೆ ಲಾಭ ಅಲ್ಲ ಸ್ವಾಮಿ, ಹಿಂದೆ ರಾಜಕಾರಣಿ ನಡೆಸುವಾಗ ಮಾರುತೇಶ್ವರನ ದೇವಸ್ಥಾನದಲ್ಲಿ ರೈತನಿಂದಲೇ ಸರ್ಕಾರ, ರೈತನಿಂದಲೇ ಈ ಜಗತ್ತು, ರೈತನಿಂದಲೇ ನಾವು ಬದುಕುತ್ತಿದ್ದೇವೆ ಎಂದು ಹೇಳಿದರಲ್ಲ, ಈಗೇನ್ ಮಾಡ್ತಾ ಇದ್ದಾರೆ ಅವರು? ಅದು ಎಲ್ಲ ಭ್ರಷ್ಟಾಚಾರ ಶಾರದಾ, ಭ್ರಷ್ಟಾಚಾರ. ತನ್ನ ಸರ್ಕಾರವನ್ನು ಉಳಿಸಿಕೊಳ್ಳಲು ಮಾಡುವ ಅಪಪ್ರಚಾರ. ತಿಂಗಳಿಗೆ 1,000 ರೂಪಾಯಿ ಸಂಬಳವಿದ್ದರು, ನಮಗಷ್ಟು ಸಾಲಕ್ಕಿಲ್ಲ, ನಮ್ಗೆ ಇನ್ನಷ್ಟು ಬೇಕು ಅಂತೇಳಿ ಸರ್ಕಾರದ ಮುಂದೆ ನಂತ ಧರಣಿ ಮಾಡುತ್ತಾರೆ ಈ ಸರ್ಕಾರಿ ಕೆಲಸ ಮಾಡುವವರು. ಅದೇ ರೈತ ಅಷ್ಟೊಂದು ಮಳೆ ಹೋಗಿ ಬರಗಾಲ ಬಿದ್ದರು ನಮಗೆ ಸಂಬಳ ಕೊಡಿ, ನಮಗೆ ಬರಗಾಲ ಬಿದ್ದಿದೆ ಅಂತೇಳಿ ಯಾವತ್ತಾದರೂ ಸರ್ಕಾರದ ಮುಂದೆ ನಿಂತು ಈ ರೈತ ಕೈಗೊಟ್ಟಿ ನಿಂತ್ಕೊಂಡಿದ್ದಾನ? ಇಲ್ಲ ಇಲ್ಲ. ಸರ್ಕಾರ
ರೈತ ಯಾವತ್ತು ಇನ್ನವರ ಮುಂದೆ ಕೈ ಚಾಚಿ ಬೇಡವನಲ್ಲ. ಕೈ ಎತ್ತಿ ನೀಡುವ ಸರ್ದಾರ ಕನೆಯವನು, ಕೈ ಎತ್ತಿ ನೀಡುವ ಸರ್ದಾರ. ಮತ್ತೊಬ್ಬರ ವಿಚಾರ ನಮಗೇಕೆ ಬೇಕು? ನೋಡಿ, ಹೀಗೆ ಮಾತನಾಡುತ್ತಾ ನಿಂತು ಹೊಟ್ಟೆ ಹಸಿತಾ ಇದೆ. ಬನ್ನಿ, ಇಲ್ಲೇ ಕೂತು ಊಟ ಮಾಡಿರಂತೆ. ಶಾರದಾ, ನನಗೆ ಹೊಟ್ಟೆ ಹಸಿವೆ ಆದರೆ ಒಂದು ತಾಸು ತಡೆದುಕೊಳ್ಳಬಹುದು. ಆದ್ರೆ ನನಗೆ ಈ ಬಿಸಿಲಿನ ಬಹುತಾಪಕ್ಕೆ ಆಗಿದೆ. ನನಗೊಂದು ಲೋಟ ನೀರು ಕುಡಿಯುತ್ತೆ. ಅಯ್ಯೋ ರೀ, ಈ ಮಾತಿನ ಬರದಲ್ಲಿ ಬರಬೇಕಾದ್ರೆ ನೀರು ತರೋದೇ ನೆನಪಾಗ್ಲಿಲ್ಲ ನಿಮಗೆ. ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಲೇಬೇಕಲ್ಲ. ಅದಕ್ಕೆ ಈ ನನ್ನ ಗಲ್ಲಕ್ಕೆ ಸಿಹಿಯಾದ ಒಂದು ಮುತ್ತನ್ನು ಕೊಟ್ಟರೆ ಮಾತ್ರ ನಾನು ಹೋಗ್ತೀನಿ. ಅಯ್ಯೋ, ಇಂಥ ಸಮಯಕ್ಕೆಲ್ಲ ಮುಟ್ಬೇಕಾ? ಸಿಹಿ ಮುತ್ತು
ಶಾರದಾ, ನೀನು ಆ ಗಿಡದ ನೆರಳಲ್ಲಿ ಕುಳಿತುಕೋ. ನಾನು 5 ನಿಮಿಷದಲ್ಲಿ ನೀರು ತೆಗೆದುಕೊಂಡು ಬರುತ್ತೇನೆ. ಆಯ್ತು ರೀ, ನಾನು ಇಲ್ಲೇ ಗಿಡದ ನೆರಳಲ್ಲಿ ಕೂಡುತ್ತೇನೆ, ನೀವು ಹೋಗಿ ನೀರು ತೆಗೆದುಕೊಂಡು ಬನ್ನಿ. ಅದು ಆದರೂ ಶಾರದಾ ಹುಷಾರ್. ಯಾಕೆಂದರೆ ಒಂಟಿಯಾದ ಹೆಣ್ಣನ್ನು ಕಂಡು ಕೂಡಲೇ ಕಾಮದ ದೃಷ್ಟಿಯಿಂದ ನೋಡುವ ಕಾಮುಕರಿದ್ದಾರೆ ಶಾರದಾ ಈ ಕಲಿಯುಗದಲ್ಲಿ. ಆದರೂ ಶಾರದಾ, ಈ ಸಮಾಜಕ್ಕೆ ಒಂದು ಸಣ್ಣ ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಸಣ್ಣ ವಯಸ್ಸಿನಲ್ಲಿ ಇಲ್ಲ ಸಲ್ಲದ ಚಟವನ್ನು ಮಾಡಿ ಹೆಣ್ಣತೆ ಬರುವವರಿಗೆ ಅರ್ಧ ಗಂಡ ಸ್ಥಾನವನ್ನೇ ಕಳೆದುಕೊಂಡು ಹೆಂಡತಿಯ ತ್ರಿಷೆ ತೀರ್ಸಕ್ಕಾಗಲಾರದೆ ಇನ್ನೊಬ್ಬರಿಗೆ ಬಿಟ್ಟುಕೊಡು ನಾನು ಕೂಡ ಇದ್ದಾರೆ ಶಾರದಾ. ಶಾರದಾ, ಈ ಸಮಾಜದ ಬಗ್ಗೆ ಮಾತನಾಡುತ್ತಾ ನಾನು ನೀರು ತರುವುದನ್ನೇ ಮರೆತುಬಿಟ್ಟೆ. ಶಾರದಾ, ನಾನು ನೀರು ತೆಗೆದುಕೊಂಡು ಬರಲ್ಲ. ಆಯ್ತು ರೀ, ಆದಷ್ಟು ಬೇಗ ಬನ್ನಿ. ನಾನು ಇಲ್ಲೇ ಕೂಡುತ್ತೇನೆ. ಯಾಕೆ ಪ್ರಚಂಡ ಕೂತ್ಕೊಂಡು ಇದೇ ದಾರಿಯನ್ನೇ ಕಾಯ್ತಿದೆ. ಅದಕ್ಕೆ ಅಕ್ಕಿಗೆ ನಮ್ಮ ಪ್ರೇಮದ ಚಿಕ್ಕವನಿಟ್ಟು ಅವರ ದಯವನ್ನು ಕಾಮದ ಕಣ್ಣಿಯಿಂದ ಒಕ್ಕಿ ಕಾಸೊಳಗೆ ಪ್ರಚಂಡ ಅವಳ ಹಂದದ ಹಿಂದೆ ಶಿಲ್ಪಿ ಕೆತ್ತಿದ ಶಿಲೆಯಂತಿದೆ. ಹಚ್ಚ ಹಸಿರಿನ ಗಿಡದ ನೆರಳಲ್ಲಿ ಅವಳ ರೂಪ ಯೌವನದ ದೇವತೆಯಂತೆ ಯಾದು ಕಾಡುತ್ತಿದೆ. ತೀಡಿದ ಹವಲ ಗಲ್ಲಕ್ಕೆ ನಾನೊಂದು ಮುದ್ದು ಹಿಕ್ಕಲೇಬೇಕು. ಪ್ರಚಂಡ ಬೇಗ ಕೂಗಿ ಕರಿ ಆ ಬಾಲೆಯನ್ನ. ಆಯ್ತು ಗೌಡ್ರಿ, ನಿನ್ನೆ ತಲೆ ಹುಡುಗ ಈಗಲೇ ಮುಂದಿರ್ತೇನೆ. ಹಣ್ಣ ಅಣ್ಣ ಎಂಬ ಶಬ್ದವು ನುಡಿಯುವುದಕ್ಕೆ ಅಂದವಾಗಿದೆ.
ತಿಳಿದುಕೊಂಡ ಹಾಗೆ ನಾವು ನಿನ್ನ ಅಣ್ಣಂದಿರುನಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು ಶಾರದಾ ಅಂತ. ಶಾರದಾ ಓಹೋ, ಆ ಧರ್ಮರಾಜ ಹೆಂಡತಿ ಶಾರದಾ ಇವಳೇ ಇರಬಹುದಾ? ನಾವು ಬೆನ್ನತ್ತಿ ಬಂದು ಬಾಲೆ ಇವಳೇ. ಇವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಅವ್ರೆ. ಹೌದು ಪ್ರಚಂಡ, ಈ ಹಕ್ಕಿಯನ್ನು ಸುಮ್ಮನೆ ಬಿಡಬಾರದು. ಇವಳ ತಮ್ಮನ ಮೇಲಿರುವ ಸೇಡಿಗಾಗಿ ಇವಳನ್ನು ಒಪ್ಪೈದು ಬಲತ್ತರಿಸಲೇಬೇಕ. ನೋಡು ಶಾರದಾ, ನನ್ನ ಹೆಸರು ರಾಜಗೌಡ ಅಂತ. ನಾನು ಈ ಊರಿಗೆ ಶ್ರೀಮಂತ. ಇಲ್ಲಿರುವ ಜನ ನಾನು ಹೇಳಿದಂತೆ ಕೇಳಬೇಕು. ನಾನು ಹೇಳುವಂದರೆ ಎದ್ದೇಳಬೇಕು, ಕುಳಿತುಕೋ ಅಂದರೆ ಕುಳಿತುಕೊಳ್ಳಬೇಕು. ಹೆಚ್ಚಿಗೆ ಹೇಳಬೇಕಂದರೆ ನಾನೊಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಕೈ ಮಾಡಿ ಕರೆದರೆ ಆ ಹೆಣ್ಣು ತಾನಾಗಿ ಬಂದು ನನಗೆ ಶರಗನಾಸಬೇಕು. ಅದಕ್ಕೆ ನಾದರೂ ಅವರು ಒಪ್ಪದಿದ್ದರೆ ಒಪ್ಪೈದು ಬಲಾತ್ಕಾರ ಮಾಡುವುದೇ ನಮ್ಮ ಗುರಿ. ನೋಡು ಶಾರದಾ, ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ. ಅದಕ್ಕೆ ಅದಕ್ಕೆ ಏನೆಂದು? ಇದುವರೆಗೆ ನಮ್ಮ ಗೌಡರಿಗೆ ಎದುರು ತರ್ಕೊಂಡು ಅವರು ಹೇಳಿದಕ್ಕೆ ಒಪ್ಪಿಕೊಂಡು ತಮ್ಮ ಬಾಯನ್ನು ಮುಚ್ಚಿಕೊಂಡು ಮನಸ್ಸಿಗೆ ಬಂದಾಗ ಮೈಸೂಕನೇ ಕೊಟ್ಟಿದ್ದಾರೆ. ಈಗ ನೀನು ಅವ್ರು ಹೇಳಿದಕ್ಕೆ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಬಿಚ್ಚಿ ಬಿಡುವುದು ಅದಕ್ಕೆ ನಿಮ್ಮ ಮೈ ಮ್ಯಾಗ್ರ ಸೀರೆ. ಮುಚ್ಚು ಬಾಯಿ ಕತ್ತೆ. ನೀವು ಶ್ರೀಮಂತರಿಂದ ಕಾರಣಕ್ಕೆ ಹಾಗೆ ಹೇಳ್ತೇನೆ ಅಂತ ತಿಳಿದುಕೊಂಡಿದ್ದೀರಾ. ನೋಡಿ, ಮತ್ತೊಬ್ಬರ ಹೆಣ್ಣಿನ ಮೇಲೆ ಕಣ್ಣು ಹಾಕುತ್ತಿದ್ದಲ್ಲ, ನಿಮ್ಮ ಎರಡು ಕಣ್ಣುಗಳನ್ನು ಕಿತ್ತಿಕೊಟ್ಟೇನೋ ಎಚ್ಚರ. ಯಾತರ ರಾಜಗೌಡನ ಕಣ್ಣು ಕೇಳ್ತೇನೆಂದು ವೀರಾದಿ ವೀರರಂತೆ ಮಾತನಾಡಬೇಡ. ನೀನು ಪ್ರೀತಿಯಿಂದ ಮಾತನಾಡಿದರೆ ನಿನಗೆ ಅರ್ಧ ಗಂಟೆ ಸಮಯ ಕೊಡ್ತೇನೆ. ಅದಕ್ಕೇನಾದರೂ ಒಪ್ಪದಿದ್ದರೆ ಅರೇ ನಿಮಿಷದಲ್ಲಿ ಒಪ್ಪೈದು ನಿನ್ನನ್ನು ಬಲಾತ್ಕಾರದಿಂದ ಸುಟ್ಟು ಹಾಕಬೇಕಾಗುತ್ತದೆ. ಏ ನಿನ್ನ ಶೀಲವನ್ನ ಏನಂದಲೋ ಗೌಡ? ಒಂದು ಹೆಣ್ಣನ್ನು ಹೊತ್ತೊಯ್ದು ಬಲಾತ್ಕಾರ ಮಾಡ್ತೇನೆಂದಲೋ ಪಾಪಿ. ಅಲ್ಲ, ಒಂದು ಹೆಣ್ಣನ್ನು ಬಲಾತ್ಕಾರ ಮಾಡ್ತೇನೆಂದೆ ಎಂದು ಹೇಳಿ ಈ ಊರ ಗೌಡ ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದಾನೆ ಎಂದು ಸ್ವಲ್ಪ ಊರ ಕಿವಿಗೆ ಬಿದ್ದರೆ ಸಾಕು, ನಿನ್ನ ಮನೆಗೆ ಬಂದು ಎತ್ತು ಮತ್ತು ಎದೆಗೆ ಒದ್ದುತ್ತಾನೆ. ಹಾಗೆ ಈ ನಿನ್ನ ಎದೆಗೆ ಒದ್ದು ಊರು ತುಂಬಾ ಬೇವಿನ ಸೊಪ್ಪು ಹಾಕಿ ಊರು ತುಂಬಾ ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆ
ಮೆರವಣಿಗೆ ಮಾಡೋದು ನೀವು ತಿರ್ಬೇಕು ನನ್ನ ಮಗ ತಮ್ಮ ಒಂದು ವೇಳೆ ಏನಾದ್ರೂ ಗಂಟೆಗೆ ಗುಂಡಿಗೆ ನಿಮ್ಮ ತಮ್ಮನದಿದ್ದರೆ ಈಗಲೇ ಬಂದು ನಿಮ್ಮನ್ನ ಕಾಪಾಡಲಿ ಎಲ್ಲವೋ ಅವೇಕಿ ದೂರ ಸರಿದು ನಿಂತು ಮಾತನಾಡು. ಇದೇ ರೀತಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಿದ್ದೀರಲ್ಲ, ನನ್ನಂತ ನಿಮ್ಗೆ ಯಾರು ಅಕ್ಕ ತಂಗಿರಿಲ್ಲವೇನೋ? ಚಪ್ಪಲೆ लड़के ಜಾಸ್ತಿ ಬಾತ್ ಬಂತರ ಕೊತ್ತೆ ಅದ್ದಿನ ಕಣ್ಣಿಗೆ ಬಿದ್ದ ಹಕ್ಕಿ ಅದರ ಕಣ್ಣು ತಪ್ಪಿಸಿ ತನ್ನ ಗೂಡು ಸೇರಬಹುದು. ಪೊಲೀಸರ ಕಣ್ಣಿಗೆ ಬಿದ್ದ ಕಳ್ಳ ಅವರ ಕಣ್ಣು ತಪ್ಪಿಸಿ ಪರಾರಿಯಾಗಬಹುದು. ಆದರೆ ಈ ರಾಜಗೌಡನ ಕಣ್ಣಿಗೆ ಬಿದ್ದ ವಸ್ತು ಪಾರಾಗಲು ಸಾಧ್ಯವಿಲ್ಲ. ಬಾರಲೇ ಬಾ, ನಮ್ಮಿಬ್ಬರ ಕಾಮದವನ್ನು ತೀರಿಸುವ. ಶಾರದಾ, ಶಾರದಾ, ಎಲ್ಲಿ ಹೋದಳು ಇವಳು? ನಾನು ನೀರು ತೆಗೆದುಕೊಂಡು ಬರುವಷ್ಟರಲ್ಲಿ ಸ್ವಲ್ಪ ಟೈಮ್ ಆಯ್ತು. ಬಹುಶಃ ಇವಳು ನಮ್ಮ ಹೊಲಕ್ಕೆ ಹೋಗಬೇಕು. ಇವಳಿಗೆ ಹೊಲ ಇದ್ದರೆ ಸಾಕು, ಅದೆಷ್ಟು ಇಷ್ಟನೋ. ಶಾರದಾ, ನಿಲ್ಲು ಶಾರದಾ, ನಾನು ಬಂದೆ. ಎಲ್ಲಿಗೆ ಹೋಗಿದ್ದೆ ಶಾರದಾ? ಯಾವ ಶಾರದಾ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಏನಾಗಿದೆ ನಿನಗೆ? ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ಈ ನಿಮ್ಮ
ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ಶಾರದಾ, ಏನಾಗಿದೆ ನನಗೆ? ಶಾರದಾ, ನಿನ್ನ ಸೀರೆಯ ಸೆರಗು ಜಾರಿ ನೆಲಕ್ಕೆ ಬೀಳುತ್ತಿದೆ. ಬೈ ಕಾಣದಾಗೆ ಹಚ್ಕೊ. ಸ್ವಾಮಿ, ಗಂಡರಿಗಾಗಿ ಕಾದಿಟ್ಟ ವಸ್ತು ಬೇರೊಬ್ಬ ಬಂದು ಉಂಡು ಹೋದಾಗ ಆ ಹೆಣ್ಣಿನ ಸೀರೆ ಕಳಚಿ ಬಿದ್ದರೇನು ಸ್ವಾಮಿ? ಸೀರೆ ತೊಟ್ಟ ನೆಲಿಗೆ ಕೂಡ ಮೈ ಮೇಲೆ ನಿಲ್ಲದಂತಾಗಿದೆ ಸ್ವಾಮಿ. ಈ ರೀತಿ ಆದಾಗ ನೀವು ಮುಟ್ಟುವುದು ಬೇಡ ಸ್ವಾಮಿ, ದಯವಿಟ್ಟು. ಅಂದರೆ ನನ್ನ ಮಾತಿನ ಅರ್ಥವೇನು ಶಾರದಾ? ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಗಂಡನಿಗಾಗಿ ಕಾದಿಟ್ಟ ಈ ಶೀಲ ಮತ್ತೊಬ್ಬ ಕಾಮುಕ ಬಂದು ಉಂಡಾಗ ಆ ಹೆಣ್ಣಿನ ಶೀಲ ಸೀರೆ ನೆಲಗಿ ಜಾರಿ ನೆಲಕ್ಕೆ ಬಿದ್ದರೇನು ಪ್ರಯೋಜನ? ಸೀರೆ ನೆಲಗು ತೊಟ್ಟರೇನು ಪ್ರಯೋಜನ? ನೋಡಿ ಸ್ವಾಮಿ, ಒಂದು ಹೋದರೆ ಒಂದು ಉಳಿಯಲಾರದು ಸ್ವಾಮಿ, ಒಂದು ಉಳಿಯಲಾರದು. ಶಾರದಾ, ಮಾತಿನ ಅರ್ಥವೇ ನನಗೆ ತಿಳಿಯದಾಗಿದೆ ಶಾರದಾ. ನಿನ್ನ ಮಾತಿನ ಅರ್ಥವೇ ನನಗೆ ತಿಳಿಯದಾಗಿದೆ ಶಾರದಾ. ನಿನ್ನನ್ನು ಯಾರೋ ಹೊತ್ತುಕೊಂಡು ಹೋಗಿ ಸೀಲೆಗೆಡಿಸಿದ್ದಾರೆ. ಯಾರವನು? ಹೇಳು ಶಾರದಾ, ಈ ನೀತ ಕೆಲಸ ಮಾಡಿದವನು ಯಾರವನು? ಅಕ್ಕ ತಂಗಿಯರ ಮಧ್ಯೆ ಬೆಳೆದು ಅವರ ಅನುಕಂಪವನ್ನು ಮರೆತ ರಾಕ್ಷಸನ ಅಥವಾ ಮನುಷ್ಯರ ಜ್ಞಾನವಿಲ್ಲದೆ ಕಾಡಡಿಯಲ್ಲಿ ಬೆಳೆದ ಮೃಗನ? ಮಾನವನಾದರೆ ಅವನ ಹಸಿ ಮಾಂಸವನ್ನೇ ಅರಿದು ತಿಂದು ಬರುತ್ತೇನೆ. ಹೇಳು ಶಾರದಾ, ಹೇಳು ಆ ಜಾರಣಿಯ ಮಗನೇ. ಕೈ ಜಾರಿ ಮಾನವನ್ನು ಮತ್ತೆ ಪಡೆಯಲು ಸಾಧ್ಯವೇ? ಅದೇ ರೀತಿ ಸ್ವಾಮಿ, ಹೋಗ್ಲಿ ಬಿಡಿ, ಈ ನಿಮ್ಮ ಹೆಂಡತಿಯ ಮಾನ ಹೋದರೂ ದಯವಿಟ್ಟು ನೀವು ಈ ವಿಷಯಕ್ಕೆ ಮತ್ತೆ ಕೇಳಬೇಡಿ. ನೋಡಿ, ಈ ವಿಷಯ ಕೇಳುವ ಬದಲು ನನಗಾಗಿ ಒಂದು ದೊಡ್ಡ ವಿಷಯ ಕೊಡಿ ಸಾಕು ಸ್ವಾಮಿ, ಸಾಕು. ಶಾರದಾ, ನೀನು ವಿಷ ಕುಡಿದು ಸತ್ತು ಹೋದರೆ ಹೋದ ಮನೆಯಲ್ಲಿ ಬರುತ್ತೆ. ಹೋದ ಮನೆಯಲ್ಲಿ ಮರಳಿ ಬರುತ್ತಾ? ಶಾರದಾ, ಈ ಜಗತ್ತಿನಲ್ಲಿ ಎಷ್ಟೋ ಹೆಂಗಸರು ಗಂಡ ನಿಲ್ಲದ ಸಮಯದಲ್ಲಿ ಮಿಂದು ನೋಡಿದ ಮನೆಗೆ ಗಂಡನೆಂದರಿಗೆ ಸತಿ ಸಾವಿತ್ರಿಯಂತೆ ಬಾಳುತ್ತಾರೆ ಶಾರದಾ, ಸತಿ ಸಾವಿತ್ರಿಯಂತೆ ಬಾಳುತ್ತಿದ್ದಾರೆ. ಆದರೂ ಶಾರದಾ, ಈಗಲೂ ಕೂಡ ನಾನು ನಿನ್ನನ್ನು ನನ್ನ ಹೆಂಡತಿಯೆಂದು ಸ್ವೀಕರಿಸುತ್ತೇನೆ. ನೊಂದುಕೊಳ್ಳಿ ಸ್ವಾಮಿ. ನೋಡಿ, ಪರಪುರುಷನೊಡನೆ ಕಣ್ಣೆತ್ತಿ ನೋಡದ ಈ ಹೆಣ್ಣು ಗಂಡನಿಗಾಗಿ ಕಾದು ಕುಳಿತಿರುವಾಗ ಈ ಹೆಣ್ಣಿನ ಶೀಲ ಜಾರಿ ಹೋಯಿತು ಸ್ವಾಮಿ. ನೋಡಿ, ನಿಮ್ಮಂತವರು ನನ್ನ ಶೀಲ ಕಳೆದುಕೊಂಡರೂ ಕೂಡ ನನ್ನನ್ನು ಹೆಂಡತಿಯಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳಿದಿರಲ್ಲ. ನೀವು ಮಾನವರಲ್ಲ, ನನ್ನ ಪಾಲಿನ ದೇವ ಮಾನವ ಸ್ವಾಮಿ, ದೇವ ಮಾನವ. ಎಂದು ಕಣ್ಣೀರು ಹಾಕಿದರೆ ಮನೆಯತನಕ್ಕೆ ಒಳ್ಳೆಯದಲ್ಲ ಶಾರದಾ, ಮನೆಯತನಕ್ಕೆ ಒಳ್ಳೆಯದಲ್ಲ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ
ನನ್ನ ಕಣ್ಣಿಗೆ ರಕ್ತ ಬರ್ತದೆ. ಹೌದಾ? ನಾನಿಲ್ಲದ ಸಮಯದಲ್ಲಿ ನಿನ್ನನ್ನು ಯಾರೋ ಹೊತ್ತುಕೊಂಡು ಹೋಗಿ ನಿನ್ನ ದೇಹದ ಶೀಲವನ್ನು ಹಾಳು ಮಾಡಿರಬಹುದು. ನಿನ್ನ ಮನಸ್ಸಿನ ಶೀಲ ಅಲ್ಲ ಶಾರದಾ, ನಿನ್ನ ಮನಸ್ಸಿನ ಶೀಲ ಅಲ್ಲ ಶಾರದಾ. ನಿನಗೆ ಗೊತ್ತಾ, ಮನುಷ್ಯನಿಗೆ ದೇಹದ ಶೀಲಕ್ಕಿಂತ ಮನಸ್ಸಿನ ಶೀಲ ಬಹಳ ದೊಡ್ಡದು ಶಾರದಾ. ನಿನ್ನ ಮನಸ್ಸು ಸಣ್ಣದಾಗಿ, ನಿನ್ನ ಮನಸ್ಸು ಕೆಟ್ಟದಾಗಿ ಗಂಡನಿಗೆ ದ್ರೋಹ ಮಾಡಬೇಕೆನ್ನುವ ಇಚ್ಛೆ ನಿನ್ನಲ್ಲಿದ್ದರೆ ಯಾವುದು ಒಂದು ನೆಪವನ್ನು ಹೇಳಿ ಪಾರಾಗುತ್ತಿದ್ದೆ ಶಾರದಾ, ನೀನು ಪಾರಾಗುತ್ತಿದ್ದೆ. ಆದರೂ ಶಾರದಾ, ನೀನೊಬ್ಬಳು ಗರತಿ ಶಾರದಾ, ನೀನೊಬ್ಬಳು ಗರತಿ. ಗರತಿ ಯಾವತ್ತು ಸುಳ್ಳೆಯ ಸಹವಾಸ ಮಾಡುವುದಿಲ್ಲ ಶಾರದಾ. ಸುಳ್ಳೆಯ ಸಹವಾಸ ಮಾಡಿದವಳು ಅವಳು ಗರತಿ ಆಗುವುದಿಲ್ಲ ಶಾರದಾ, ಗರತಿ ಆಗುವುದಿಲ್ಲ. ಏಳು ಶಾರದಾ, ಇದಕ್ಕೆ ಕಾರಣ ಹೇಳ್ತೇನೆ. ಆದರೆ ನೋಡಿ, ಈ ವಿಷಯ ನನ್ನ ತಮ್ಮನಿಗೆ ಹೇಳಬಾರದು. ನನ್ನ ತಮ್ಮನಿಗೂ ಅಷ್ಟೇ ಅಲ್ಲ, ನಿಮ್ಮ ತಮ್ಮನಿಗೂ ಅಷ್ಟೇ ಇಲ್ಲ. ಈ ಜಗತ್ತಿನಲ್ಲಿರುವ ಒಂದು ನರ ಪಿಳ್ಳಗೂ ಕೂಡ ನಾ ಈ ವಿಷಯವನ್ನು ತಿಳಿಸುವುದಿಲ್ಲ. ಹೇಳು ಶಾರದಾ, ಯಾರವನು? ನೋಡಿ ಸ್ವಾಮಿ, ಅವನು ಅದ್ಯಾರಲ್ಲ ಸ್ವಾಮಿ, ಈ ಊರಿನ ರಾಜೇಗೌಡ ಸ್ವಾಮಿ, ರಾಜೇಗೌಡ. ಯಾರು? ರಾಜೇಗೌಡನ? ಲೇ ರಾಜೇಗೌಡ, ನಿನಗೆ ಯಾವ ಅನ್ಯಾಯ ಮಾಡಿದನೆಂದು ನನಗೆ ಈ ರೀತಿ ಮೋಸ ಮಾಡಿದ್ರೆ ಮಗನ ಕತ್ತಲ ಗೂಡಿನ ನನ್ನ ಹೆದೆಯಲ್ಲಿ ಆನಂದದ ದೀಪವನ್ನು ಹಚ್ಚಿದ. ಈ ನನ್ನ ಹೆಂಡತಿ ಹಚ್ಚಿದ ದೀಪವನ್ನು ಗಮನಿಸಿದೆಯಾ? ಅಲ್ಕ ನನ್ನ ಮಗನೇ, ನಿನ್ನಂತ ಹರಿಶುದ್ಧ ಹತ್ಯಾಚಾರಿಯ ಗಂಡಸರನ್ನು ಅಗಸೆ ಬಾಗಿಲಿಗೆ ಕಟ್ಟೆ ಮೆತ್ತಲ್ಲಿ ಹೊಡೆದು ಸುಟ್ಟು ಹಾಕಿದರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಶಾರದಾ, ಶಾಂತಿ ಇಲ್ಲ. ಬೇಡ, ದಯವಿಟ್ಟು ಅವರನ್ನು ಎದುರು ಹಾಕಿಕೊಳ್ಳಬೇಡ. ನೋಡಿ, ಆ ಕೆಲಸಕ್ಕಾಗಿ ಈ ಹೆಣ್ಣಿನ ಮಾನ ಹೋದರೂ ಪರವಾಗಿಲ್ಲ. ದಯವಿಟ್ಟು ನೀವು ಅವರನ್ನು ತಂಟೆಗೆ ಹೋಗಬೇಡಿ ಸ್ವಾಮಿ, ತಂಟೆಗೆ. ಏನಾಗಿದೆ ನಿನಗೆ? ಯಾವ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದೀಯ ಶಾರದಾ? ನೀನು ಯಾವ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದೀಯ ಶಾರದಾ? ನಿನಗಾದ ಅನ್ಯಾಯಕ್ಕೆ ಆ ದೇವರೇ ಒಂದು ದಾರಿ ತೋರಿಸುತ್ತಾನೆ, ದೇವರೇ ಒಂದು ದಾರಿ ತೋರಿಸುತ್ತಾನೆ ಶಾರದಾ. ಇತ್ತ ಕಡೆ ಯಾರೋ ಬರುತ್ತಿದ್ದಾರೆ, ಅವರಿಗೆ ಮಾತ್ರ ಈ ವಿಷಯ ಗೊತ್ತಾಗಬಾರದು. ಹೋಗೋಣ. ಸುಮಂತ್ರಿ ಸುಲಕ್ಷ್ಮೀ ಸುಮತಿ ಸುಮತಿ ಶ್ರೀಮತಿ ನನ್ನ ಅಣ್ಣ ಮತ್ತು ಅತ್ತಿಗೆಯರು ಹೊಲಕ್ಕೆ ಹೋಗಿ ಬರ್ತಾನೆಂದವರು ಇಷ್ಟೊತ್ತಾದರೂ ಏಕೆ ಬರಲಿಲ್ಲ? ನನ್ನ ಅತ್ತಿಗೆ ತವರ ಮನೆಯ ಸುದ್ದಿಯನ್ನು ತೆಗೆದುಬಿಟ್ಟಾರೆ. ಒಂದು ದಿನ ಹಾಗೆ ಹೋಗುತ್ತದೆ ಎನ್ನುವುದು ಅವಳಿಗೆ
ಗೊತ್ತಾಗುವುದಿಲ್ಲ. ಬಹುಶಃ ಅವರ ತವರು ಮನೆಯ ಸುದ್ದಿಯಲ್ಲೇ ಇರಬಹುದೇ. ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಪಾರು ಮಾಡ್ತೀಯ ಮಗನ. ಅದೇ ಸೇಡಿಗೆ ಸೇಡಿಟ್ಟು ಸಿದ್ಧನಾದ ಈ ಬಲ್ಲ ನನ್ನ ಅಣ್ಣನಿಗೆ ಅಣ್ಣಳ ಸೇವೆಯನ್ನು ಮಾಡುತ್ತ ಇದೇ ರೀತಿ ಇನ್ನೊಂದು ಸಾಲ ಎದುರು ಮಾಡಿಸುತ್ತಾದರೆ ನಿನ್ನ ಮಾವನಾದ ರಾಜನನ್ನು ಕೊಲೆ ಮಾಡಿ ನಿನ್ನ ಸಾವಿಗೆ ये दुनिया तड़प रहा है पैसे का मछली तड़प रहा है पाँच से